ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಮೋಟಿವೇಶನಲ್ ಚಾನಲ್. ನಾನು ನಿಮ್ಮ ಯಶು ಆರ್. ಸ್ನೇಹಿತರೆ, ಈ ಹಣಕಾಸಿನ ವಿಚಾರದಲ್ಲಿ ಈ ಒಂದು ಸಾಕಷ್ಟು ವರದಿಗಳನ್ನ ನಾನು ನಿಮ್ಮ ಮುಂದೆ ಹೇಳ್ತಾ ಹೋಗಿದ್ದೀನಿ. ಸಾಕಷ್ಟು ವಿಡಿಯೋಗಳನ್ನು ಕೂಡ ಮಾಡಿದ್ದೀನಿ. ಬಜೆಟಿಂಗಿಂದ ಹಿಡಿದು ರಿಟೈರ್ಮೆಂಟ್ವರೆಗೆ ಹೇಗೆ ಹಣಕಾಸಿನ ಬ್ಯಾಲೆನ್ಸ್ ಮಾಡ್ತಕ್ಕಂತಹದ್ದು, ಹೇಗೆ ಇನ್ವೆಸ್ಟ್ಮೆಂಟ್ ಮಾಡ್ತಕ್ಕಂತಹದ್ದು, ಹಣವನ್ನು ಹೇಗೆ ಗ್ರೋ ಮಾಡ್ತಕ್ಕಂತಹದ್ದು, ಹೀಗೆ ನಾನಾ ರೀತಿ ವಿಡಿಯೋಸ್ಗಳನ್ನ ಮಾಡಿದ್ದೀನಿ. ಆದರೆ ನನಗೆ ಬಂದಂತಹ ವಿಷಯ ಗಮನಕ್ಕೆ ಬಂದಿದ್ದು ಏನಂತ ಅಂದರೆ, ಏನಪ್ಪ ನನಗೆ ಬರ್ತಕ್ಕಂಥದ್ದು ಕಡಿಮೆ ಸ್ಯಾಲ್ರಿ, ನಾವೆಲ್ಲ ಹೇಗೆ ಮಾಡೋಕ್ಕಾಗುತ್ತೆ, ಹೇಗೆ ಸೇವ್ ಮಾಡಿ ಹೇಗೆ ನಾವು ಹೂಡಿಕೆ ಮಾಡ್ತಕ್ಕಂಥದ್ದು ಅಂತ ನನ್ನನ್ನು ಕೆಲವೊಂದಷ್ಟು ಜನ ಪ್ರಶ್ನೆ ಕೇಳ್ತಾರೆ. ಆವಾಗ ನಾನೊಂದು ಎಲ್ಲವನ್ನ ಅಂಶವನ್ನು ಗಮನದಲ್ಲಿ ಇಟ್ಕೊಂಡು ಒಂದು ರಿಸರ್ಚ್ ಮಾಡೋಣ, ಇದಕ್ಕೆ ಸಂಬಂಧಪಟ್ಟಂತಹ ಕೆಲವೊಂದಷ್ಟು ಅಂಶಗಳನ್ನ ಏನಿದೆ ಅಂತ ಹುಡುಕೋಣ ಅಂತ ಹೇಳಿಬಿಟ್ಟು ಫಸ್ಟು ನಾನು ಹೊರಟಿದ್ದು ಒಂದು ಅವರೇಜ್ ಸ್ಯಾಲ್ರಿನ ತಗೊಳ್ಳೋಣ. ಇದು ಆಲ್ಮೋಸ್ಟ್ ಎಲ್ಲರೂ ಎಷ್ಟು ಸ್ಯಾಲ್ರಿ ತಗೊಳ್ತಾರೆ, ಒಂದು ಅವರೇಜ್ ಆಗಿ ಒಂದು 25,000ನ ಇಟ್ಕೊಳ್ಳೋಣ. ಸೊ ಈ 25,000 ದುಡ್ಡನ್ನು ಸಂಬಳ ತಗೊಳ್ತಿರ್ತಕ್ಕಂಥವ್ರು ಹೇಗೆ ದುಡ್ಡನ್ನು ಅವರು ಒಂದು ಸ್ಟ್ರಾಟಜಿನ ಹೇಗೆ ಉಪಯೋಗಿಸ್ಕೊಳ್ಬೇಕು, ಹೇಗೆ ಸೇವ್ ಮಾಡಿಕೊಂಡು ಹೇಗೆ ಅವರು ಹೂಡಿಕೆನ ಫಿನಾನ್ಷಿಯಲಿ ಪ್ರಾಬ್ಲಮ್ನ ಹೇಗೆ ಹೋಗಲಾಡಿಸ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ತಾ ಹೋಗೋಣ. ಯಾಕಂದರೆ ಒಂದು ನಿರ್ದಿಷ್ಟ ಅಂಶಗಳು ಕೂಡ ನನ್ನ ಗಮನಕ್ಕೆ, ಒಂದು ರಿಸರ್ಚ್ ಮೈಂಡಿಗೆ ಎಲ್ಲವನ್ನ ರಿಸರ್ಚ್ ಮಾಡಿದಾಗ ಕೆಲವೊಂದಷ್ಟು ನಿರ್ದಿಷ್ಟ ಅಂಶಗಳು ಕಂಡು ಬರ್ತವೆ. ಸೊ ಈಗೂ ಇದೆಯಾ ಅಂತ ನನಗೂ ಕೂಡ ಆಶ್ಚರ್ಯ ಆಯಿತು. ಸೊ ಈ ಕೊನೆಯವರೆಗೂ ವಿಡಿಯೋ ನೋಡಿ, ಯಾಕಂದರೆ ಇದು ನಿಮಗೆ ಉಪಯೋಗಕ್ಕೆ ಬಂದರೂ ಬರಬಹುದು. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ, ಯಾಕಂದರೆ ನಾನು ಪದೇ ಪದೇ ಹೇಳ್ತಾ ಇರ್ತೀನಿ, ಫಿನಾನ್ಷಿಯಲಿ ನಮ್ಮ ಲೈಫಲ್ಲಿ ನಾವು ಯಾವಾಗಲೂ ಕೂಡ ಸ್ಟ್ರಾಂಗ್ ಆಗಿರಬೇಕು. ಕಡಿಮೆ 25,000 ಮ್ಯಾಕ್ಸಿಮಮ್ ಸಂಬಳ ಬಂದರೂ ಕೂಡ ನಾವು ಹೇಗೆ ಅಮೌಂಟ್ನ ಸೇವ್ ಮಾಡಬೇಕು ಅನ್ನೋದ್ರ ಬಗ್ಗೆ ಕೆಲವೊಂದಷ್ಟು ಟಿಪ್ಸ್ನ ಹೇಳ್ತಾ ಹೋಗ್ತೀನಿ. ದಯವಿಟ್ಟು ವಿಡಿಯೋನ ಕೊನೆವರೆಗೂ ನೋಡಿ ಅಂತ ಹೇಳ್ತಾ ಲೆಟ್ಸ್ ಗೆಟ್ ಸ್ಟಾರ್ಟ್. ಹಾಗಾದರೆ ಈ ಹಣವನ್ನು ಮ್ಯಾನೇಜ್ ಮಾಡೋದು ಕೂಡ ಒಂದು ದೊಡ್ಡ ಕಲೆ ಅಂತಲೇ ಹೇಳ್ಬೋದು. ಸ್ನೇಹಿತರೆ, ಈ 50,000 ಸಂಬಳ ತಗೊಳ್ತಿರ್ತಕ್ಕಂಥವ್ರು, ಈ 1,00,000 ಸಂಬಳ ತಗೊಳ್ತಿರ್ತಕ್ಕಂಥವ್ರು ಮಾತ್ರ ದುಡ್ಡನ್ನು ಸೇವ್ ಮಾಡಿ ಆ್ಯಂಡ್ ಹೂಡಿಕೆಯನ್ನು ಮಾಡ್ತಾರೆ. ನಮ್ಮ ಕೈಲಿ ಸಾಧ್ಯ ಇಲ್ಲ ಅಂತ ಅನ್ನೋರಿಗೆ ತುಂಬ ದೊಡ್ಡ ಮಿತ್ತದು, ಸುಳ್ಳು ಅಂತಲೇ ಹೇಳ್ಬೋದು. ಯಾಕಂದರೆ ಎಲ್ಲರೂ ಕೂಡ ಕಡಿಮೆ ಸ್ಯಾಲ್ರಿ ಇದ್ದವರು ಕೂಡ ಈ ದುಡ್ಡನ್ನು ಸೇವ್ ಮಾಡಿ ಹೂಡಿಕೆ ಮಾಡಬಹುದು. ಅದನ್ನು ನೀವು ಹೇಗೆ ಯಾರಿಂದ ಇನ್ಸ್ಪಿರೇಷನ್ ತಗೊಳ್ತೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ಒಂದು ಕಾಲ್ಪನಿಕ ಹೆಸರು ಸಾಗರ್ ಅಂತ ಇದ್ದಾರೆ ಅಂತ ಅಂದ್ಕೊಳ್ಳಿ. ಅವರೊಂದು ಲಕ್ಸುರಿ ಲೈಫ್ನ ಲೀಡ್ ಮಾಡ್ತಿದ್ದಾರೆ, ತುಂಬ ಹೈ ಫೈನಲ್ಲಿದ್ದಾರೆ, ತುಂಬ ಗಮ್ಮತ್ತನ್ನು ಲೀಡ್ ಮಾಡ್ತಿದ್ದಾರೆ ಅಂತಂದರೆ, ನೀವು 1 ಕೋಟಿ ಸಂಬಳ ತಗೊಳ್ತಾ ಇದ್ರು ಕೂಡ ಅವರಿಂದ ನೀವೇನಾದರೂ ಇನ್ಸ್ಪಿರೇಷನ್ ಆಗಿದ್ದರೆ ನೀವು ಒಂದು ನಯಾ ಪೈಸಾ ಕೂಡ ಅಲ್ಲಿ ಸೇವ್ ಮಾಡಿ ಆ್ಯಂಡ್ ಹೂಡಿಕೆ ಮಾಡೋದಕ್ಕೆ ಸಾಧ್ಯ ಆಗಲ್ಲ. ಅದೇ ಇನ್ನೊಬ್ಬ ಯಾರೋ ಒಂದು ಕಾಲ್ಪನಿಕ ಹೆಸರು ಅರುಣ್ ಅಂತಲೇ ತಗೊಳ್ಳಿ. ಅವರು ದುಡ್ಡನ್ನು ತೊಗೊಂಡು ಹೂಡಿಕೆ ಮಾಡ್ತಿರ್ತಾರೆ ಆ್ಯಂಡ್ ಒಳಗಡೆ ಇಡ್ತಿರ್ತಾರೆ, ಅವ್ರು ಹೊರಗಡೆನೇ ಬಿಡಲ್ಲ. ಉಳಿತಾಯ ಮಾಡೋದನ್ನು ಹೇಗೆ ಅನ್ನೋದನ್ನು ಅವರು ಕಲ್ತಿರ್ತಾರೆ. ಅವ್ರಿಗೆ 25,000 ಸಂಬಳನ ಮ್ಯಾನೇಜ್ ಮಾಡೋದು ಗೊತ್ತಿರುತ್ತೆ. 1 ಕೋಟಿ ಸಂಬಳ ಬಂದರೂ ಕೂಡ ಹೇಗೆ ಅದನ್ನು ನಾನು ಮಾಡಬೇಕು ಅನ್ನೋ ಒಂದು ಎಬಿಲಿಟಿ ಇರುತ್ತೆ. ಒಂದು ಯಾವುದೇ ರೀತಿ ದುಂದು ವೆಚ್ಚ ಮಾಡದಿರೋ ರೀತಿ ಅಗತ್ಯ ಎಷ್ಟಿದೆ ಅಷ್ಟಕ್ಕೆ ಮಾತ್ರ ಎಲ್ಲವನ್ನ ಖರ್ಚು ಮಾಡ್ತಾ ಈ ಎಲ್ಲ ಎಬಿಲಿಟಿನ ಹೊಂದಿರ್ತಾರೆ. ಸೊ ನೀವು ಯಾರಿಂದ ಇನ್ಸ್ಪಿರೇಷನ್ ತೊಗೊಂಡಿರ್ತೀರಾ, ನೀವು ಯಾರಾಗ್ತೀರಾ ಅನ್ನೋದನ್ನು ಯೋಚನೆ ಮಾಡಬೇಕಾಗುತ್ತೆ. ಹಾಗಾಗಿ ಈ ಒಂದು 25,000 ಸಂಬಳ ತಗೊಳ್ಳೋರು ಕೂಡ ಹೇಗೆ ಈ ದುಡ್ಡನ್ನು ಮ್ಯಾನೇಜ್ ಮಾಡಿ ಹೂಡಿಕೆ ಮಾಡಬಹುದು ಅನ್ನೋದ್ರ ಬಗ್ಗೆ ಸ್ಟೆಪ್ ಬೈ ಸ್ಟೆಪ್ ತಿಳ್ಕೊಳ್ತಾ ಹೋಗೋಣ. ಸ್ಟೆಪ್ ನಂಬರ್ 1, ಮಂತ್ಲಿ ಬಜೆಟ್ ಪ್ಲಾನು. ಸೆಕೆಂಡು, ಸಾಲ EMI ಮ್ಯಾನೇಜ್ಮೆಂಟ್. ಥರ್ಡ್ ಒನ್, ಹೂಡಿಕೆ ಮತ್ತು ಉಳಿತಾಯ. ಈ 3 ಸ್ಟೆಪ್ಪನ್ನು ಸ್ಟೆಪ್ ಬೈ ಸ್ಟೆಪ್ ವಿವರಿಸ್ತಾ ಹೋಗ್ತೀನಿ. ದಯವಿಟ್ಟು ವಿಡಿಯೋನ ಕೊನೆವರೆಗೂ ನೋಡಿ, ಮಿಸ್ ಮಾಡ್ಕೋಬೇಡಿ. ಎಲ್ರಿಗೂ ಕೂಡ ಶೇರ್ ಮಾಡಿ. ಫ್ರೀಯಾಗಿ ಸಿಗ್ತಾ ಇರುವಾಗಲೇ ಅದನ್ನು ಕಿತ್ಕೊಬಿಡ್ರಿ. ನಾಲೆಡ್ಜ್ನ ಯಾರಿಂದನೂ ಯಾರೂ ಕದಿಯೋಕ್ಕಾಗಲ್ಲ ಅಲ್ವೇ? ಹಾಗಾದರೆ ಫಸ್ಟ್ ಪಾಯಿಂಟ್ ಏನಂತಂದರೆ ಮಂತ್ಲಿ ಬಜೆಟ್ ಪ್ಲಾನ್. ಇದನ್ನು ನಮಗೆ ಇನ್ಕಮ್ ಎಷ್ಟಿದೆ, ದಿನನಿತ್ಯದ ಖರ್ಚುಗಳು ಎಷ್ಟಿದೆ, ಆ ಒಂದು ಸೇವಿಂಗ್ಸ್ ಏನಿದೆ, ಪ್ರತಿಯೊಂದನ್ನು ಕೂಡ ಪಟ್ಟಿ ಮಾಡ್ತಾ ಮಂತ್ಲಿ ಬಜೆಟ್ ಪ್ಲಾನ್ ಮಾಡ್ತಕ್ಕಂಥದ್ದನ್ನೇ ಈ ರೀತಿ ಮಂತ್ಲಿ ಬಜೆಟ್ ಪ್ಲಾನ್ ಅಂತ ಹೇಳ್ತಾರೆ. ಎಗೇನ್ ಇದರಲ್ಲಿ ಒಂದು ರೂಲ್ಸ್ ಇದೆ, 50-30-20 ರೂಲ್ಸ್ ಅಂತ. ಸೊ ಎಕ್ಸ್ಪೆಂಡಿಚರ್ನ ಒಂದು ಉಳಿತಾಯಕ್ಕೆ ಒಂದು 3 ವಿಭಾಗಗಳಾಗಿ ವಿಂಗಡಿಸ್ತಕ್ಕಂತಹದ್ದು. ಫಸ್ಟು ನೀಡ್ಸ್ ಅಥವಾ ಒಂದು ಅಗತ್ಯಗಳಿಗೆ, ಮತ್ತು ವಾಂಟ್ಸ್ ಅಥವಾ ಒಂದು ಬಯಕೆಗೆ, ಹೂಡಿಕೆ ಮತ್ತು ಒಂದು ಉಳಿತಾಯಕ್ಕೆ.
ಸೊ ಇದು ಅರ್ಥ ಏನು ಅಂತ ಅಂದರೆ, ನಿಮ್ಮ ಒಂದು ಎಕ್ಸ್ಪೆಂಡಿಚರ್ ಏನಿರುತ್ತೆ ಅದರ 3 ವಿಭಾಗಗಳಾಗಿ ಮಾಡ್ತಕ್ಕಂತಹದ್ದು. 50-30-20 ರೂಲ್ಸ್ನ ಪ್ರಕಾರ, ಫಾರ್ ಎಕ್ಸಾಂಪಲ್ ನಿಮ್ಗೊಂದು 10,000 ನಿಮ್ಮ ಒಂದು ಸಂಬಳ ಅಥವಾ ನಿಮಗೆ ಒಂದು ಉಳ್ಕೊಳ್ತಾ ಇದೆ ಅಂದರೆ ಅದರಲ್ಲಿ 50% ನಿಮ್ಮ ಅಗತ್ಯಗಳು, ನೀಡ್ಸ್ ಏನಿದೆ, ಈ ಒಂದು ನೀಡ್ಸ್ ನೋಡ್ತಾ ಹೋದರೆ ಈ ಮನೆ ಖರ್ಚಾಗಿರ್ಬೋದು, ದಿನಸಿ ಆಗಿರ್ಬೋದು, ಹಾಸ್ಪಿಟಲ್ ಆಗಿರ್ಬೋದು, ಕರೆನ್ಸಿ ಪೇ ಮಾಡೋದಾಗಿರ್ಬೋದು, ಮತ್ತು EMI ಆಗಿರ್ಬೋದು, ಲೋನ್ಸ್ ಆಗಿರ್ಬೋದು, ಈ ರೀತಿ ಮಾಡ್ತಕ್ಕಂಥದ್ದು. ಇನ್ನು 30% ನಿಮ್ಮ ಬಯಕೆಗಳು, ನಿಮ್ಮ ಆಸೆಗಳೇನಿದೆ, ಅಥವಾ ಒಂದು ಬಟ್ಟೆ ತೊಗೋಬೇಕಾ, ಅಥವಾ ಒಂದು ಶಾಪಿಂಗ್ ಹೋಗಬೇಕಾ, ಅಥವಾ ಒಂದು ಹೊರಗಡೆ ಊಟಕ್ಕೆ ಹೋಗಬೇಕಾ, ಈ ಥರ ಇದನ್ನು ಮಾಡಲೇಬೇಕು ಅಂತ ಏನಿಲ್ಲ. ಸೊ ಇದನ್ನು ಬಿಟ್ಟು ನಾನು ಸೇವಿಂಗ್ಸ್ ಮಾಡ್ತೀನಿ ಅಂದರೂ ಕೂಡ ಓಕೆ. ಮತ್ತು 20 ರೂಲ್ಸ್ ಅಂತ ಅಂದರೆ, ನೀವು ಏನೇ ಮಾಡಿದ್ರೂ ಕೂಡ ಆ 20%ನ ನೀವು ಹೂಡಿಕೆ ಮಾಡ್ತಕ್ಕಂಥದ್ದು. ಐ ಮೀನ್ 5,000ನ ನಿಮ್ಮ ಖರ್ಚುಗಳಿಗೆ ಇಟ್ಕೊಂಡು, ಇನ್ನು 3,000ನ ನಿಮ್ಮ ಬಯಕೆಗಳಿಗೆ ಇಟ್ಕೊಂಡು, ಇನ್ನು 2,000ನ ನೀವು ಹೂಡಿಕೆ ಮಾಡ್ತಕ್ಕಂಥದ್ದು. ಇದನ್ನು 25,000 ಮಾತ್ರ ನಾವು ಇಲ್ಲಿ ಇನ್ಕ್ಲೂಡ್ ಮಾಡ್ತಾ ಹೋಗ್ತಾ ಇದ್ದೀವಿ. ಫಾರ್ ಎಕ್ಸಾಂಪಲ್ 12,500, 25,000ದಲ್ಲಿ ನೀವು ಅಗತ್ಯಗಳ ಖರ್ಚಿಗೆ ನೀವು ಇಡಲೇಬೇಕು. ಯಾಕಂದರೆ ನೀನು ಮನೆ ಬಾಡಿಗೆ ಕಟ್ಟಲಿಕ್ಕಾಗಲ್ಲ ಅಂತ ಯೋಚನೆ ಮಾಡೋ ಹಾಗಿಲ್ಲ, ಕಟ್ಟಲೇಬೇಕು. ನಾನು ಊಟ ಮಾಡ್ದೇ ಇರೋಕ್ಕಾಗಲ್ಲ ಅನ್ನೋ ಹಾಗಿಲ್ಲ, ಊಟ ಮಾಡಲೇಬೇಕು. ಸೊ EMI, ಲೋನ್, ಈ ಥರದ 12,500 ರೂಪಾಯಿನ ಎತ್ತಿ ಇಡಲೇಬೇಕು. ಅಥವಾ ಒಂದು ಟರ್ಮ್ ಇನ್ಸೂರೆನ್ಸ್ ಆಗಿರ್ಬೋದು, ಹೆಲ್ತ್ ಇನ್ಸೂರೆನ್ಸ್ ಆಗಿರ್ಬೋದು, ಇದಕ್ಕೆ ಎತ್ತಿ ಇಟ್ಬಿಡಿ. ಇನ್ನು 7,500ವನ್ನು ನಿಮ್ಮ ಅಗತ್ಯಗಳಿಗೆ, ನಿಮ್ಮ ಬೈಕ್ಗಳು, ಹೊರಗಡೆ ಶಾಪಿಂಗ್ಸ್ ಹೋಗ್ತಕ್ಕಂಥದ್ದು, ಟ್ರಿಪ್ ಹೋಗ್ತಕ್ಕಂಥದ್ದು, ಇದನ್ನು ನಾನು ಹೋಗಲೇಬಾರ್ದು, ಇದನ್ನು ಇನ್ನೂ ಜಿಪುಣತನದಿಂದ ಕೂಡಿರ್ತೀನಿ ಅಂತ ಅಂದರೆ, ಯಾಕಂದರೆ ಇರ್ತಕ್ಕಂಥದ್ದು ಒಂದು ಬದುಕು. ನಾಳೆ ನಾವು ಏನಾಗ್ತೀವೋ, ಇರ್ತೀವೋ, ಸಾಯ್ತೀವೋ ಗೊತ್ತಿಲ್ಲ. ಇರ್ತಕ್ಕಂಥದ್ರಲ್ಲಿ ಎಲ್ಲೋ ಹೋದ್ರೂ ಕಡೆ ಒಂದು ಶಾಪಿಂಗ್ ಮಾಡ್ತಕ್ಕಂಥದ್ದು, ಹೊರಗಡೆ ಒಂದೊಂದು ದಿನ ಊಟ ಮಾಡ್ತಕ್ಕಂಥದ್ದು, ಸ್ವಲ್ಪ ಇದ್ದಷ್ಟು ಖುಷಿನ ಸ್ವಲ್ಪ ಎಂಜಾಯ್ಮೆಂಟ್ ಮಾಡಬೇಕು. ಅದರಲ್ಲೂ ಕೂಡ ನಾನು ಇನ್ನೂ ಸೇವ್ ಮಾಡ್ತೀನಿ ಸ್ವಲ್ಪನ ಅಂತ ಅಂದರೆ ಓಕೆ, ದೆನ್ ನಿಮ್ಮ ಒಂದು ಕೆಪಾಸಿಟಿ. ಇನ್ನು 5,000ನ ನೀವು ಯಾವುದಕ್ಕೂ ಕೂಡ ತೆಗಿಲೇಬೇಡಿ. ಯಾಕಂತಂದರೆ ಅದನ್ನು ಒಂದು ನಿಮ್ಮ ಹೂಡಿಕೆ, ಇನ್ವೆಸ್ಟ್ಮೆಂಟ್ ಅಂದರೆ ಕೆಲವರು ಏನು ಅನ್ಕೊಬಿಡ್ತಾರೆ, ಈ ಒಂದು ಸೇವಿಂಗ್ಸ್ ಅಕೌಂಟಲ್ಲಿ ಇರ್ತಕ್ಕಂಥದ್ದು, ಒಂದು ಪೆಗ್ವಿನಲ್ಲಿ ಇರ್ತಕ್ಕಂಥದ್ದು, ಇದು ಯಾವುದೇ ಕಾರಣಕ್ಕೂ ಕೂಡ ನೀವು ಇಟ್ಟಿರ್ತಕ್ಕಂಥ ಒಂದು ಸೇವಿಂಗ್ಸ್ ಅಕೌಂಟಲ್ಲಿ ಇಟ್ಟರೂ ಕೂಡ ದುಡ್ಡು ಹಾಗೇ ಇರುತ್ತೆ. ಆ ದುಡ್ಡನ್ನು ನಾವು ಹೇಗೆ ಆ ದುಡ್ಡನ್ನು ಬೆಳೆಸ್ತಕ್ಕಂಥದ್ದು, ಹೇಗೆ ನಾನು ಇನ್ವೆಸ್ಟ್ಮೆಂಟ್ ಮಾಡಬೇಕು, ಒಂದು ಸಣ್ಣದರಲ್ಲಿ ಹೇಗೆ ಇನ್ವೆಸ್ಟ್ಮೆಂಟ್ ಮಾಡಬೇಕು, ಈ ಸ್ಟಾಕ್ ಮಾರ್ಕೆಟಿಂಗು, ಶೇರ್ ಮಾರ್ಕೆಟಿಂಗು, ಮತ್ತು ಮ್ಯೂಚುವಲ್ ಫಂಡ್, ಫಿಕ್ಸ್ಡ್ ಡೆಪಾಸಿಟ್, ಈ ರೀತಿ ಯಾವ ರೀತಿ ಸಣ್ಣ ಪುಟ್ಟಗಳೇ ಇದ್ದಾವೆ. ನನಗೆ ದೊಡ್ಡ ಮಟ್ಟಕ್ಕೆ ರಿಸ್ಕ್ ತಗೊಳಕ್ಕಾಗಲ್ಲ ಅನ್ನೋರು ದೊಡ್ಡ ಮಟ್ಟದಲ್ಲೇ ಇದ್ದಾವೆ. ಈ ರೀತಿ ಒಂದು ಮಂತ್ಲಿ ಬಜೆಟಿಂಗ್ ಪ್ಲಾನ್ ಆಯಿತು ಅಂತ ಅಂದರೆ ಖಂಡಿತವಾಗಿಯೂ ಕೂಡ ದುಡ್ಡನ್ನು ಸೇವ್ ಮಾಡ್ಬೋದು. ನಾನು ಈ ಚೀಟಿನ ಬರೆದ್ಬಿಟ್ಟು ಲೆಕ್ಕಾಚಾರ ಹಾಕ್ಬಿಟ್ಟು ಅದನ್ನು ಕಾಣ್ದಂಗೆ ನಾನು ಇಟ್ಬಿಟ್ಟು ಒಂದು ತಿಂಗಳು ನಾನು ಮಾಡ್ತೀನಿ ಅಂದರೆ ಖಂಡಿತ ಆಗಲ್ಲ. ಅದು ಫಾಲೋ ಅಪ್ ಆಗ್ತಾ ಇರಬೇಕು. ಆ ಲೆಕ್ಕಾಚಾರ ಆಗಿದ್ದಾಗ ಮಾತ್ರ ಈ ಒಂದು ಮಂತ್ಲಿ ಬಜೆಟಿಂಗ್ ಪ್ಲಾನ್ ಇತ್ತು ಅಂದರೆ ಖಂಡಿತವಾಗ್ಲೂ ಆ 5,000ನ ನೀವು ತೆಗಿಲೇಬೇಡಿ. ಅದಕ್ಕೆ ಹೇಳೋದು ಹೆಲ್ತ್ ಇನ್ಸೂರೆನ್ಸು ಮತ್ತು ಒಂದು ಟರ್ಮ್ ಇನ್ಸೂರೆನ್ಸು, ಈ ರೀತಿ ಎಲ್ಲವನ್ನ ಮಾಡ್ಕೊತಾ ಇದ್ದರೆ, ಮತ್ತು ಎಮರ್ಜೆನ್ಸಿ ಫಂಡು, ಈ ರೀತಿ ಎಮರ್ಜೆನ್ಸಿ ತುರ್ತು ಪರಿಸ್ಥಿತಿ ಏನಾದರೂ ಆದಾಗ ಅಂತಹ ಒಂದು ಅಕೌಂಟ್ಸಿಂದ ನಾವು ದುಡ್ಡನ್ನು ತಗೊಳ್ಬಹುದು. ನೆಕ್ಸ್ಟು ಸಾಲ ಮತ್ತು EMI. ಈ ಕೆಲವೊಬ್ಬರು ಹೇಳ್ಬೋದು, ಇವಾಗ ನನಗೆ ಇಷ್ಟೇ ಒಂದು ಖರ್ಚನ್ನ ಹೇಳ್ತಿದ್ದೀರಾ, ಇಷ್ಟೇ ಮೇಂಟೈನ್ ಮಾಡಿ ಅಂತ ಹೇಳ್ತಿದ್ದೀರಾ, ಸಡನ್ಲಿ ನಾವು EMIನ ಜಾಸ್ತಿ ಮಾಡ್ಕೊಂಡ್ಬಿಟ್ಟಿರ್ತೀವಿ, ಲೋನ್ ಜಾಸ್ತಿ ಇರುತ್ತೆ, ಮತ್ತು ಸಡನ್ಲಿ ಏನಾದರೂ ಹೆಲ್ತ್ ಇಶ್ಯೂ ಆಗಿ ನಾವು ಹಾಸ್ಪಿಟಲ್ಗೆ ಖರ್ಚು ಮಾಡ್ತಕ್ಕಂತಹ ಸಂಭವ ಬರುತ್ತೆ. ಅವಾಗ ಏನು ಮಾಡೋದು ಅಂತ ನೀವು ಕೇಳ್ಬೋದು. ನೀವು ಅಷ್ಟು ನಿಮ್ಮ ಒಂದು ಆದಾಯದ ಒಂದು 50%ಗಿಂತ ಹೆಚ್ಚಿನದಾಗಿ ಲೋನ್ EMI ಮಾಡ್ಕೋಬೇಡಿ. ಮಾಡ್ಕೊಂಡ್ರೆ ಏನಕ್ಕೆ ಬರುತ್ತೆ, ನಿಮ್ಮ ಸಾಮರ್ಥ್ಯಕ್ಕಿಂತ ಹೆಚ್ಚಿನದಾಗಿ ಮಾಡ್ಕೊಳ್ಬೇಡಿ. ಈ ದುಬಾರಿ ಐಫೋನು, ಬ್ರ್ಯಾಂಡೆಡ್ ವಸ್ತುಗಳು, ಅವೆಲ್ಲ ಅವಶ್ಯಕತೆ ಇದೆಯಾ? ದುಬಾರಿ ಇರ್ತಕ್ಕಂತಹ ಕಾರ್ಗಳು, ನಿಮ್ಮ ಸಾಮರ್ಥ್ಯ ಎಷ್ಟಿದೆ, ನಿಮ್ಮ ತಿಂಗಳ ಆದಾಯ ಒಂದು 50%ಗಿಂತ ಜಾಸ್ತಿ ನಿಮ್ಮ ಅಗತ್ಯ ಖರ್ಚುಗಳನ್ನ, ಲೋನ್ಗಳನ್ನ, EMIಗಳನ್ನ ಮಾಡ್ಕೊಳ್ಬೇಡಿ. ಹಾಗೆ ಮತ್ತೆ ಸಡನ್ಲಿ ಏನಾದರೂ ನಾವು ಅನಾರೋಗ್ಯದಿಂದ ಹಾಸ್ಪಿಟಲ್ಗೆ ಬರಬೇಕಾಗ್ತಕ್ಕಂಥ ಸಂದರ್ಭ ಬರುತ್ತೆ. ಅವಾಗ ಏನು ಮಾಡ್ಬೋದು ಅಂತಂದರೆ, ನಾನು ರಿಪೀಟೆಡ್ಲಿ ಹೇಳ್ತಾ ಇರ್ತೀನಿ, ಅದಕ್ಕೆ ಅಂತಲೇ ಹೆಲ್ತ್ ಇನ್ಸೂರೆನ್ಸ್ ಆ್ಯಂಡ್ ಟರ್ಮ್ ಇನ್ಸೂರೆನ್ಸ್ ಅಂತ ಇದ್ದೇ ಇರುತ್ತೆ. ಯಾಕಂದರೆ ಈ ಹೆಲ್ತ್ ಇನ್ಸೂರೆನ್ಸ್ ಈ ಒಬ್ಬ ವ್ಯಕ್ತಿ 1 lakh ಅಥವಾ 2 lakh ಮಾಡ್ಕೊಳ್ತು ಅಂತ ಅಂದರೆ ವರ್ಷದಲ್ಲಿ ಒಂದು ವರ್ಷಕ್ಕೆ ಒಂದು 4ರಿಂದ 5 ಅಥವಾ 6,000ನ ಖರ್ಚು ಮಾಡಿ ಆ ವ್ಯಕ್ತಿ ಮಾಡ್ಕೊಂಡ ಅಂತ ಅಂದರೆ ಖಂಡಿತವಾಗಿಯೂ ಕೂಡ ಆ ಪ್ರೊಸೆಸಿಂಗ್ ಫೀಸ್ ಮಾತ್ರ ಪೇ ಮಾಡಬೇಕಾಗುತ್ತೆ, ಮಿಕ್ಕಿದನ್ನೆಲ್ಲ ಅವರೇ ಪೇ ಮಾಡ್ಕೊಳ್ತಾರೆ ಅಲ್ವಾ. ಈ ಟರ್ಮ್ ಇನ್ಸೂರೆನ್ಸು ಹಾಗೇನೆ, ಅವರು 50 ಲಕ್ಷಕ್ಕೆ ಮಾಡಿದಾರ, 1 ಕೋಟಿಗೆ ಮಾಡಿದಾರ, 50 ಕೋಟಿಗೆ ಮಾಡಿದಾರ, ಸೊ ಅಷ್ಟು ದುಡ್ಡು ಕೂಡ ಬರುತ್ತೆ.
ಸೊ ಅದು ಫ್ಯಾಮಿಲಿ ಒಂದು ದುಡಿತಾ ಇರ್ತಕ್ಕಂಥ ವ್ಯಕ್ತಿ ಇಲ್ಲ ಆಕಸ್ಮಿಕ ಏನಾದರೂ ಆಯಿತು ಅಂತ ಅಂದರೂ ಕೂಡ ಆ ಫ್ಯಾಮಿಲಿ ಸೇಫ್ ಆಗುತ್ತೆ ಆ ಟರ್ಮ್ ಇನ್ಸೂರೆನ್ಸಿಂದ. ಹಾಗಾಗಿ ಈ ಹೆಲ್ತ್ ಇನ್ಸೂರೆನ್ಸ್ ಆ್ಯಂಡ್ ಟರ್ಮ್ ಇನ್ಸೂರೆನ್ಸ್ ವೆರಿ ಇಂಪಾರ್ಟೆಂಟ್. ನಿಮ್ಮ ಅಗತ್ಯಗಳಿಗಿಂತ ಹೆಚ್ಚಿನದಾಗಿ ಮಾಡ್ಕೊಳ್ತಕ್ಕಂಥದ್ದು ನೆಸೆಸಿಟಿ ಲೋನ್ ಆಗಿರಬಹುದು. ಇವಾಗೆಲ್ಲ EMI ಬೇಕಾದಷ್ಟು ನನಗೆ ದುಡ್ಡಿಲ್ಲ, ನಾನು ಅದು ತಗೋಬೇಕು, ಒಂದು ಬ್ರ್ಯಾಂಡೆಡ್ ವಸ್ತುನ ತಗೋಬೇಕು, EMI ಇದೆ, ಕ್ರೆಡಿಟ್ ಕಾರ್ಡ್ ಹಾಕ್ಕೊಂಡು ಉಜ್ಜು, ಏನು ಬೇಕು ಅದನ್ನು ತಗೋ, ಸಾಯೋವರೆಗೂ EMI ಲೋನ್ ಕಟ್ಟಿ ಕಟ್ಟಿ ಸಾಯಿ. ಈ ನೆಸೆಸಿಟಿ ನೀವು ಏನಕ್ಕೆ ಮಾಡ್ಕೊಳ್ತೀರಾ? ಹಾಗಾಗಿ ದಯವಿಟ್ಟು ಈ ಇನ್ಸೂರೆನ್ಸ್, ಹೆಲ್ತ್ ಇನ್ಸೂರೆನ್ಸ್ ಆ್ಯಂಡ್ ಟರ್ಮ್ ಇನ್ಸೂರೆನ್ಸ್ ನಿಮಗೆ ಗೊತ್ತಿರ್ತಕ್ಕಂಥ ಕಂಪ್ನಿಗಳ ಬಗ್ಗೆ ವಿಚಾರಿಸಿ ಒಂದು ಟರ್ಮ್ ಇನ್ಸೂರೆನ್ಸ್ ಆಗಿರ್ಬೋದು, ಹೆಲ್ತ್ ಇನ್ಸೂರೆನ್ಸ್ ಆಗಿರ್ಬೋದು ಮಾಡ್ಕೊಳ್ಳೋದ್ರಿಂದ ತುಂಬ ಅತ್ಯುತ್ತಮ ಆ್ಯಂಡ್ ನಿಮ್ಮ ಒಂದು ಮ್ಯಾನೇಜ್ಮೆಂಟ್ ಪಕ್ಕಾ ಸಿಗುತ್ತೆ. ನೆಕ್ಸ್ಟು ಥರ್ಡ್ ಪಾಯಿಂಟ್ ಏನಂತ ಅಂದರೆ ಹೂಡಿಕೆ ಮತ್ತು ಉಳಿತಾಯ. ಈ ಖರ್ಚು ಮಾಡ್ತಕ್ಕಂಥದ್ದು ಭಾಳ ಸುಲಭ. ಖರ್ಚು ಮಾಡಿ ಅಂದರೆ ಹೇಗೆಗೋ ನಾವೆಲ್ಲ ಖರ್ಚು ಮಾಡಿಬಿಡ್ಬೋದು. ಅದೇ ಉಳಿತಾಯ ಮಾಡಿ ಅಂತ ಅಂದರೆ ಸ್ವಲ್ಪ ತಲೆನೋವು. ಸ್ನೇಹಿತರೆ, ನೀವೊಂದು 25,000ದಲ್ಲಿ ಒಂದು 5,000ನೇ ತಗೊಳ್ಳಿ. ನೀವು 20% ಸೇವಿಂಗ್ಸ್ ಮಾಡ್ತಾ ಬರ್ತಾ ಇದ್ದೀರಾ, ಅದರಿಂದ ₹1 ನಾನು ಖರ್ಚು ಮಾಡಿಲ್ಲ, ಸೇವಿಂಗ್ಸ್ ಮಾಡ್ತಾ ಬರ್ತಾ ಇದ್ದೀನಿ ಅಂತಂದರೆ ಅದು ನೀವು ದೊಡ್ಡ ಮಟ್ಟಕ್ಕೆ ಜೀವನಕ್ಕೆ ಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್, ನೀವು ಇವಾಗ ಸಿಂಗಲ್ ಇದ್ದೀರಾ, ನಾನು ಇವಾಗ ಒಂದು ಬೈಕ್ ಇದೆ, ಓಕೆ, ನಮಗೆ ಫ್ಯಾಮಿಲಿ ಅಂತ ಬಂದಾಗ ಒಂದು ಕಾರ್ ತೊಗೊಳ್ಬೇಕಾಗುತ್ತೆ, ಅಥವಾ ಮನೆ ಮಾಡಬೇಕಾಗುತ್ತೆ, ಮನೆಗೊಂದು ಪೀಠೋಪಕರಣಗಳನ್ನ ತಗೊಳ್ಬೇಕಾಗುತ್ತೆ, ಮಕ್ಕಳು ಎಜುಕೇಷನ್ಸ್ಗೆ ಅಂತ ಬೇಕಾಗುತ್ತೆ. ಈ ರೀತಿ ಲೈಫ್ದು ಒಂದು ಪ್ಲಾನಿಂಗ್ ಇರ್ತಾ ಇರುತ್ತೆ. ಈ ರೀತಿ ಖರ್ಚುಗಳು ಮುಂದೆ ಬಂದಾಗ, ಕಣ್ಮುಂದೆ ಬಂದಾಗ ಸಡನ್ಲಿ ಆಕಾಶದಿಂದ ದುಡ್ಡು ಉದ್ರಲ್ಲ. ನೀವು ಈ ರೀತಿ ಸೇವಿಂಗ್ಸ್ನ 20%ಅಲ್ಲಿ 25,000ದಲ್ಲಿ, ಫಾರ್ ಎಕ್ಸಾಂಪಲ್ 25,000ಕ್ಕೆ ಹೇಳ್ತಿರೋದು, 25ಕ್ಕಿಂತ ನಿಮ್ಗೆ 50,000 ಬರ್ತಾ ಇದ್ರು ಕೂಡ ಅಲ್ಲಿ ನೀವು 30% ಬೈಕಿಗೆ ಅಲ್ಲಿ ಲೆಸ್ ಮಾಡಿ ಬೇಕಾದ್ರೆ ಇನ್ನೂ 50% ನೀವು ಉಳಿತಾಯಕ್ಕೆ ಇಟ್ಕೊಂಡ್ರೆ ಇನ್ನೂ ಕೂಡ ಬೆಟರ್ದೇನು. ಅವಶ್ಯಕತೆ ಇದ್ದಷ್ಟು ಮಾತ್ರ ಖರ್ಚು ಮಾಡಿ. ಈ 5,000 ನೀವು ಸೇವ್ ಮಾಡ್ತಾ ಬರ್ತಾ ಇದ್ದಿದ್ರೆ ಅದರಲ್ಲಿ ₹1 ತೆಗ್ದಿಲ್ಲಪ್ಪ ನಾನು ಅಂತ ಅಂದರೆ ಇದು ಮುಂದೆ ನೀವೇನಾದರೂ ಹೂಡಿಕೆ ಮಾಡಿದ್ದೇ ಆಗಿದ್ರೆ ತುಂಬ ದೊಡ್ಡ ಮಟ್ಟದಲ್ಲಿ ದುಡ್ಡು ಬೆಳೆಯುತ್ತೆ. ಈ 5,000ನ ನೀವು ತೊಗೊಂಡು ಹೋಗ್ಬಿಟ್ಟು ಸೇವಿಂಗ್ಸ್ ಅಕೌಂಟಲ್ಲೋ ಅಥವಾ ಮನೆ ಬೀರಿನಲ್ಲೋ ಅಥವಾ ಪಿಗ್ಗಿ ಮಡಿಕೆನಲ್ಲೋ ಏನೋ ಇಟ್ಬಿಟ್ರೆ ದುಡ್ಡು ಗ್ರೋ ಆಗಲ್ಲ. ಇದನ್ನು ನೀವು ರಿಟರ್ನ್ಸ್ ಬರ್ತಕ್ಕಂತಹ ಒಂದು ಹೂಡಿಕೆಯನ್ನು ಮಾಡಿದ್ರೆ ದುಡ್ಡು ಅದು ತುಂಬ ದೊಡ್ಡ ಮಟ್ಟಕ್ಕೆ ಬರುತ್ತೆ. ಈ ಒಂದು ಸಣ್ಣ ಈ ಒಂದು ಫಿಕ್ಸ್ಡ್ ಡೆಪಾಸಿಟ್ ಆಗಿರಬಹುದು, ಮತ್ತು ಶೇರ್ ಮಾರ್ಕೆಟಿನಲ್ಲಾಗಿರ್ಬೋದು, ಮ್ಯೂಚುವಲ್ ಫಂಡ್ಸ್ ಆಗಿರ್ಬೋದು, ಈ ಹೂಡಿಕೆಯ ತಜ್ಞರ ಸಲಹೆ ಪಡೆದು, ಯಾಕಂದರೆ ನಿಮಗೆ ಶೇರ್ ಮಾರ್ಕೆಟ್ ಆ್ಯಂಡ್ ಮ್ಯೂಚುವಲ್ ಫಂಡ್ ಬಗ್ಗೆ ಗೊತ್ತಿದ್ರೆ ಮಾತ್ರ ಕೈ ಹಾಕಿ, ಗೊತ್ತಿಲ್ಲ ನೀವು ಸೈಲೆಂಟ್ ಆಗಿಬಿಡಿ. ಅದಕ್ಕೆ ಅಂತ ಸಣ್ಣ ಫಿಕ್ಸ್ಡ್ ಡೆಪಾಸಿಟ್ ಈ ಥರದಾಗ ಇರ್ತವೆ, ಅದಕ್ಕೆ ಮಾತ್ರ ಇನ್ವೆಸ್ಟ್ಮೆಂಟ್ ಮಾಡಿ. ಇದನ್ನು ನೀವು ವಿಷಯನ ಚೆನ್ನಾಗಿ ತಿಳ್ಕೊಂಡ್ರೆ ಇನ್ನೂ ಅತ್ಯುತ್ತಮ. ನೀವೇ ಸ್ಟಡಿ ಮಾಡಿದ್ರೆ ತುಂಬ ಉತ್ತಮ. ಅದಕ್ಕಿಂತ ಮುಂಚೆ ನೀವು ಹೂಡಿಕೆ ತಜ್ಞರೊಮ್ಮೆ ಭೇಟಿ ಮಾಡಿ ಆ ವಿಷಯನ ಚೆನ್ನಾಗಿ ಕಲಿತು ಅದ್ರ ಬಗ್ಗೆ ಎಲ್ಲ ಕಂಪ್ನಿಗಳ ಬಗ್ಗೆ ಗೊತ್ತಿದ್ರೆ ಮಾತ್ರ ಹೂಡಿಕೆ ಮಾಡಿ. ಅದನ್ನು ಬಿಟ್ಟು ಮನೆಯಲ್ಲೇ ಇಟ್ಕೊಂಡ್ರೆ ಖಂಡಿತವಾಗಿ ಕೂಡ ಅದು ಸೇವಿಂಗ್ಸ್ ಆಗಲ್ಲ ಆ್ಯಂಡ್ ಇನ್ನೂ ದುಡ್ಡು ಹೆಚ್ಚಿನದಾಗಿ ಬೆಳೆಯಲ್ಲ ಅದು. ಸೊ ಇನ್ನೂ ಹೆಚ್ಚಿನದಾಗಿ ನೀವೇನಾದರೂ ಒಂದು 25,000ಗಿಂತ ಇಷ್ಟು ಈ 3 ಪಾಯಿಂಟನ್ನು ನೀವು ಕರೆಕ್ಟಾಗಿ ಫಾಲೋ ಅಪ್ ಮಾಡಿದ್ದೇ ಆದರೆ ಖಂಡಿತವಾಗಿ ಕೂಡ ದುಡ್ಡನ್ನು ದೊಡ್ಡ ಮಟ್ಟಕ್ಕೆ ನೀವು ಇನ್ವೆಸ್ಟ್ಮೆಂಟ್ ಮಾಡಿ ಬೆಳೆಸಬಹುದು, ದುಡ್ಡನ್ನು ಖಂಡಿತ ಬೆಳೆಸ್ಬೋದು. ಇದೇ ರೀತಿ 25,000ಕ್ಕಿಂತ ಹೋಲಿಕೆ ಮಾಡಿದ್ರೆ ದುಡ್ಡನ್ನು ಹೇಗೆ ನಾವು ಇನ್ನೂ ಸೇವ್ ಮಾಡ್ಬೋದು ಅನ್ನೋದನ್ನು ಕೊನೆಯಲ್ಲಿ ಒಂದು ಟಿಪ್ಸ್ ಹೇಳೋದಾದರೆ, ನಿಮಗೆ ಇವಾಗ ಕೆಲವ್ರಿಗೆ ₹25,000 ಸಂಬಳ ಬರ್ತಾ ಇರುತ್ತೆ ಅಂತ ಅಂದ್ಕೊಳ್ಳಿ. ಸೊ ಹೆಚ್ಚಿಗೆ ಆಗ್ಬೋದು, 30,000 ಆಗ್ಬೋದು ಅಥವಾ 32,000 ಆಗ್ಬೋದು. ಅಲ್ಲಿ ಸ್ವಲ್ಪ ನಿಮ್ಮ ಬಯಕೆಗಳನ್ನು ಕೂಡ ಕಡಿಮೆ ಮಾಡಿ ಆ್ಯಂಡ್ ನಿಮ್ಮ ಖರ್ಚುಗಳನ್ನು ಕೂಡ ಅನ್ನೆಸೆಸರಿಯಾಗಿ ಖರ್ಚು ಮಾಡೋದನ್ನು ನಿಲ್ಲಿಸಿದ್ರೆ ಅಲ್ಲಿ ಉಳಿತಾಯವನ್ನು ಜಾಸ್ತಿ ಮಾಡ್ತಕ್ಕಂಥದ್ದು. ನಿಮಗೆ ಏನಾದರೂ ವರ್ಕಲ್ಲಿ ತುಂಬ ಎಕ್ಸ್ಪೀರಿಯನ್ಸ್ ಆಗಿ ತುಂಬ ಒಂದು ದೊಡ್ಡ ಒಂದು ಕಂಪ್ನಿಯ CEO ಆಯಿತು ಅಂತಂದರೆ ಅಲ್ಲಿ ನಿಮಗೆ ಕೋಟಿಗಟ್ಟಲೆ ಲಕ್ಷಾಂತರ ರೂಪಾಯಿ ನಿಮಗೆ ಸಂಬಳ ಬರ್ತಾ ಇರುತ್ತೆ. ಅದನ್ನು ನೀನು ಬಯಕೆಗಳನ್ನ ಸ್ವಲ್ಪ ಡೌನ್ ಮಾಡಿ ಅಲ್ಲಿ ನಿಮ್ಮ ಹೆಚ್ಚಿನದಾಗಿ ಒಂದು ಉಳಿತಾಯವನ್ನು ಹೆಚ್ಚು ಮಾಡಿ ಇನ್ನು ಹೆಚ್ಚಿನದಾಗಿ ಪ್ರೊಸೆಸ್ನ ತಿಳ್ಕೊಳ್ತಾ ಹೋದರೆ ಖಂಡಿತವಾಗಿಯೂ ಕೂಡ ನೀವು ದುಡ್ಡನ್ನು ಉಳಿಸ್ಬಹುದು ಆ್ಯಂಡ್ ಬೆಳೆಸಬಹುದು. ಇನ್ನು ಇದಿಷ್ಟು ಇವತ್ತಿನ ಒಂದು ಸ್ಟೆಪ್ 1, ಸ್ಟೆಪ್ 2, ಸ್ಟೆಪ್ 3 ಈ 3ನ್ನ ಕರೆಕ್ಟಾಗಿ ನೀವು 25,000 ಕಡಿಮೆ, 25,000 ಅಂತಲ್ಲ, ಕಡಿಮೆ ಸ್ಯಾಲ್ರಿ ಬಂದವರು ಕರೆಕ್ಟಾಗಿ ಫಾಲೋ ಅಪ್ ಮಾಡ್ತು ಅಂದರೆ 1 2 ಹೇಳ್ತೀನಿ, 100ಗೆ 200% ಆ ಲೈಫಲ್ಲಿ ಈ ಫಿನಾನ್ಷಿಯಲಿ ಯಾವುದೇ ಕಾರಣಕ್ಕೂ ಸಿಗಾಕೊಳ್ಳೋದಕ್ಕೆ ಸಾಧ್ಯ ಆಗಲ್ಲ. ನೆಕ್ಸ್ಟ್ ಎಪಿಸೋಡಲ್ಲಿ ಇಂತಹದ್ದೇ ಒಂದು ಫಿನಾನ್ಷಿಯಲಿ ಒಂದು ಎಪಿಸೋಡ್ ತೊಗೊಂಡು ಬರ್ತೀನಿ. ಈ ಎಪಿಸೋಡ್ ನಿಮಗೆ ಹೆಲ್ಪ್ ಆಗಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ ಆ್ಯಂಡ್ ಎಲ್ರಿಗೂ ಕೂಡ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಅಂತ ಹೇಳ್ತಾ ನೆಕ್ಸ್ಟ್ ಎಪಿಸೋಡಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ತೆ.